ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ನೋಡಿ, ಒಂದು ಬಹಳ ಪ್ರಸಿದ್ಧವಾದ ವಿಷಯ ಇದೆ. ಒಂದು ಸಲ ತಿನ್ನುವವನು ಯೋಗಿ, ಎರಡು ಸಲ ತಿನ್ನುವವನು ಭೋಗಿ, ಮೂರು ಸಲ ತಿನ್ನುವವನನ್ನು ಹೊತ್ತುಕೊಂಡು ಹೋಗಿ ಅಂತ ಹೇಳಿ. ಅಂದರೆ ಯೋಗಿ ಜನರು ಒಂದೇ ಸಲ ದಿನದಲ್ಲಿ, ಅದು ಕೂಡ ಸೂರ್ಯನ ಬೆಳಕಿನಲ್ಲಿ ಮಾಡಿದಂತಹ ಶುದ್ಧ ಪ್ರಾಸುಕ ಆಹಾರವನ್ನು, ನಿರ್ದೋಷ ಆಹಾರವನ್ನು ಗ್ರಹಣ ಮಾಡುತ್ತಾರೆ. ಇದು ಯೋಗಿಗಳು. ಭೋಗಿಗಳು ಅಂದರೆ ತಿನ್ನುವಂತ ಬಹಳ ಇಚ್ಛೆ ಇರುವವರು ದಿನಕ್ಕೆ 2 ಸತಿ ಗರಿಷ್ಠವಾದ ಆಹಾರಗಳನ್ನ ಊಟ ಮಾಡುತ್ತಾರೆ. ಇವರು ಭೋಗಿಗಳು ಅಂತ ಹೇಳಿ. ಅಂದ್ರೆ ಭೋಗದ ಇಚ್ಛೆ ಇವರಿಗೆ. ಯಾಕೆಂತಂದ್ರೆ ಕೆಲವರು ಅಂದ್ರೆ ಸಾಧುಗಳು, ಸಂತರು, ಕೆಲವೊಂದು ಯೋಗ್ಯ ವ್ಯಕ್ತಿಗಳು ಹೇಗಾದರೂ ಬದುಕಬೇಕಲ್ಲಪ್ಪ, ಹುಟ್ಟಿದೀವಿ, ಆಯು ಕರ್ಮ ಇದೆ, ಸಾಯೋದಿಕ್ಕಂತ ಆಗೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಸಮಾಧಿ ತಗೊಳ್ಳುವಂತ ಸಮಯ ಇದಲ್ಲ, ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ, ಹೇಗಾದರೂ ಬದುಕಬೇಕಲ್ಲಪ್ಪ ಅಂತ ಹೇಳಿ ಅನಿವಾರ್ಯವಾಗಿ ತಿನ್ನುತ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತಿನ್ನೋದಿಕ್ಕೋಸ್ಕರ ಸ್ವಲ್ಪ ದಿವಸ ಜಾಸ್ತಿ ಬದುಕಬೇಕಪ್ಪ ನಾನು ಅಂತ ಹೇಳಿ ಬದುಕ್ತಾರೆ. ಇನ್ನು 3 ಸತಿ ತಿನ್ನೋವನ್ನ ಹೊತ್ಕೊಂಡು ಹೋಗ್ರಿ. ಯಾಕೆಂದ್ರೆ ಅವರು ಜಾಸ್ತಿ ರೋಗಿಷ್ಠ ಇರ್ತಾರೆ. ಯಾಕೆಂದ್ರೆ ಆಹಾರ ಸರಿಯಾಗಿ ಪಚನ ಆಗುವುದಿಲ್ಲ. ಈಗ ಅರ್ಥ ಆಯ್ತಲ್ಲ ನಿಮ್ಗೆ? 1 ಸಲ ತಿನ್ನುವವನು ಯೋಗಿ, 2 ಸಲ ತಿನ್ನುವವನು ಭೋಗಿ, 3 ಸಲ ತಿನ್ನುವವನನ್ನು ಹೊತ್ತುಕೊಂಡು ಹೋಗಿ ಅಂತ ಹೇಳಿ. ಹೊಟ್ಟೆ ಬಹಳ ಬಂದಿರುತ್ತೆ, ಬೊಜ್ಜು ಬಂದಿರುತ್ತೆ ಶರೀರ. ಯಾಕೆ? ಜೀರ್ಣ ಆಗುವುದಿಲ್ಲ, ಫ್ಯಾಟ್ ಫುಡ್ಸ್ ಇದೆಲ್ಲ ಬಹಳ ಇದಿದೆ. ಮತ್ತೆ ಅವರ ವಿವೇಕ ಕೂಡ ಮಂದ ಆಗುತ್ತದೆ, ನಿದ್ದೆ ಜಾಸ್ತಿ ಆಗುತ್ತದೆ, ಆಲಸ್ಯ ಜಾಸ್ತಿ ಆಗುತ್ತದೆ. ಹೊಟ್ಟೆ ತುಂಬ ಊಟ ಮಾಡಿದಾಗ ನೋಡ್ರಿ ನಿಮ್ಗೆ ಎಷ್ಟು ತೊಂದರೆ ಆಗ್ತದೆ. ಹೊಟ್ಟೆ ಕಡಿಮೆ ಇದ್ದಾಗ ಎಷ್ಟು ಸರಳ ಅನಿಸ್ತದೆ ಶರೀರ, ಎಷ್ಟು ಹಗುರ ಅನಿಸ್ತದೆ ಅಲ್ವಾ?